ಚಿತ್ರದುರ್ಗದ ರೇಣುಕಾಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಟೋಟಲ್ ಆಗಿ 182 ದಿನಗಳ ಬಳಿಕ ಆರೋಪಿಗಳಿಗೆ ಅಂದ್ರೆ 7 ಜನ ಆರೋಪಿಗಳಿಗೆ ರೆಗ್ಯುಲರ್ ಬೇಲ್ ಸಿಕ್ಕಿದೆ. ಈ ಬೆನ್ನಲ್ಲೇ 6 ತಿಂಗಳ ಬಳಿಕ ನಟ ದರ್ಶನ್ಗೆ ಬಿಗ್ ರಿಲೀಫ್ ಅನ್ನುವಂತಹ ವ್ಯಾಖ್ಯಾನ. ದರ್ಶನ್ಗೆ ಬೇಲ್ ಸಿಕ್ಕರೂ ಕೂಡ ಡಿಸ್ಚಾರ್ಜ್ ಅನ್ನೋ ಭಾಗ್ಯ ಸದ್ಯಕ್ಕಿಲ್ವಂತೆ. ಕಾರಣ ಇನ್ನೂ 1 ವಾರಗಳ ಕಾಲ ಆಸ್ಪತ್ರೆಯಲ್ಲಿ ಅವರಿಗೆ ಟ್ರೀಟ್ಮೆಂಟ್ ಅನ್ನ ಮುಂದುವರಿಸಲಾಗುತ್ತೆ. ರೆಗ್ಯುಲರ್ ಬೇಲ್ ಸಿಕ್ಕಿದ ತಕ್ಷಣ ಅವರು 1-2 ರಿಂದ 3 ದಿನದ ಒಳಗಡೆ ಡಿಸ್ಚಾರ್ಜ್ ಆಗಿಬಿಡ್ತಾರೆ ಅನ್ನುವಂತಹ ಮಾತು ಕೇಳಿ ಬರ್ತಾ ಇತ್ತು. ಬಟ್ ಆಲ್ಮೋಸ್ಟ್ 1 ವಾರಗಳ ತನಕ ಆಸ್ಪತ್ರೆಯಲ್ಲಿ ಟ್ರೀಟ್ಮೆಂಟ್ ಅನ್ನು ಪಡ್ಕೊಳ್ತಾರೆ ಅನ್ನೋದು ಗೊತ್ತಾಗ್ತಾ ಇದೆ. ಆಪರೇಷನ್ ಮೊರೆ ಹೋಗಿದ್ರು ಕೂಡ ಸದ್ಯಕ್ಕೆ ಕನ್ಸರ್ವೇಟಿವ್ ಚಿಕಿತ್ಸೆಯನ್ನ ಮುಂದುವರಿಸಲಾಗುತ್ತೆ. ಫಿಸಿಯೋಥೆರಪಿ ಮತ್ತು ಕನ್ಸರ್ವೇಟಿವ್ ಟ್ರೀಟ್ಮೆಂಟ್ ಅನ್ನ ದಾಸ ಪಡೀಲಿದ್ದಾರೆ. ಬೆನ್ನು ನೋವು, ಕಾಲು ನೋವಿಗೆ ಚಿಕಿತ್ಸೆಯನ್ನ ಪಡೆದ ಬಳಿಕ ಡಿಸ್ಚಾರ್ಜ್ ಆಗ್ತಾರೆ ಅವರು. ವೈದ್ಯರ ಮಾರ್ಗದರ್ಶನದಂತೆ ಮನೆಯಲ್ಲೇ ದರ್ಶನ್ ವಿಶ್ರಾಂತಿಯನ್ನ ಪಡಿತಾರಂತೆ. ಎಕ್ಸ್ಪೆಕ್ಟೆಡ್. ರೆಗ್ಯುಲರ್ ಬೇಲ್ ಒಂದು ವೇಳೆ ಸಿಕ್ಬಿಟ್ರೆ ಸರ್ಜಿಕಲ್ ಆಪರೇಷನ್ ಅವ್ರು ಮಾಡಿಸಲ್ಲ ಅನ್ನುವಂತಹ ಮಾತು ಮುಂಚೆಯಿಂದ ಕೂಡ ಇತ್ತು. ಸೊ ಈಗ ರೆಗ್ಯುಲರ್ ಬೇಲ್ ಸಿಕ್ಕಿರೋದ್ರಿಂದ ಅವರು ಆಪರೇಷನ್ಗೆ ಒಳಗಾಗಲೇಬೇಕು ಅನ್ನುವಂತಹ ಮ್ಯಾಂಡೇಟ್ ಏನೂ ಇಲ್ಲ. ಹೀಗಾಗಿ ಒಂದು ಕಡೆಗೆ ಅವರು ಕನ್ಸರ್ವೇಟಿವ್ ಟ್ರೀಟ್ಮೆಂಟ್ ಅಥವಾ ಸಾಂಪ್ರದಾಯಿಕ ಚಿಕಿತ್ಸೆ ಏನಿದೆ ಫಿಸಿಯೋಥೆರಪಿ ಅದನ್ನು ಕಂಟಿನ್ಯೂ ಮಾಡ್ತಾರೆ. ಅದ್ರ ಜೊತೆಗೆ ವೈದ್ಯರು ಕೊಡುವಂತಹ ಸಪ್ಲಿಮೆಂಟ್ಸ್ ಇರ್ಬೋದು ಅಥವಾ ಟ್ರೀಟ್ಮೆಂಟ್ನ ಭಾಗವಾಗಿ ಪ್ರಿಸ್ಕ್ರಿಪ್ಷನ್ಸ್ ಇರ್ಬೋದು ಅದನ್ನೆಲ್ಲ ಫಾಲೋ ಮಾಡ್ತಾರಂತೆ. ಸೊ ಸರ್ಜರಿ ಅನ್ನೋದು ರೂಲ್ಡ್ ಔಟ್ ಆಪ್ಷನ್ ಆಗ್ತಾ ಇದೆ ದರ್ಶನ್ಗೆ. ಬಳ್ಳಾರಿ ವೈದ್ಯರು ನೋಡಿದ್ರೆ ಭಾಳ ಸ್ಟ್ರಾಂಗ್ ಆಗಿದ್ದಂತಹ ಒಂದು ರಿಪೋರ್ಟನ್ನು ಕೊಟ್ಟಿದ್ರು. ಲಕ್ವಾ ಹೊಡೆದ್ಬಿಡುತ್ತೆ, ಸೀರಿಯಸ್ ಇದೆ ಕಂಡೀಷನ್ನು ಅಂತೆಲ್ಲ. ಕೋರ್ಟ್ ಹೀಗಾಗಿ ದಯೆಯನ್ನು ಆರಂಭಿಕ ಹಂತದಲ್ಲಿ ಕರುಣಿಸಿ ಮೆಡಿಕಲ್ ಬೇಲನ್ನು ಕೊಟ್ಟಿತ್ತು. ಈಗ ರೆಗ್ಯುಲರ್ ಬೇಲ್ ಸಿಕ್ಕಿದೆ. ಮೆಡಿಕಲ್ ಬೇಲ್ ಕೊಟ್ಟು 6 ವಾರ ಆದರೂ ಕೂಡ ಸರ್ಜರಿ ಆಗಿರಲಿಲ್ಲ. ಬೇಲ್ ಮುಗಿತಾ ಬಂತು ಅಂದಾಗ ಅವರ ಪರ ವಕೀಲರು ಹೇಳಿದರು ದಿನಾಂಕ ನಿಗದಿ ಆಗಿದೆ ಅಂತ. ಹಾಗಾದರೆ ಮಾಡಿಸ್ಕೊಳ್ತಾರಾ ಇಲ್ವಾ ಅನ್ನುವಂತಹ ಒಂದು ಪ್ರಶ್ನೆ ಇತ್ತು. ಬಟ್ ಅಷ್ಟರಲ್ಲಾಗಲೇ ಅವರಿಗೆ ರೆಗ್ಯುಲರ್ ಬೇಲ್ ಅನ್ನುವಂತಹ ಸಂಜೀವಿನಿ ಸಿಕ್ಕಿರೋದ್ರಿಂದ ಪ್ರಾಬಬ್ಲಿ ಅವರು ಮನೆಯಲ್ಲೇ ಟ್ರೀಟ್ಮೆಂಟನ್ನು ಪಡ್ಕೊಳ್ತಾರೆ ಅನ್ನೋದು ಗೊತ್ತಾಗ್ತಾ ಇದೆ. ಮತ್ತು ಈ ಹಿಂದೆ ಅವ್ರು ಬಯಸಿದ್ರು ಮೈಸೂರಿಗೆ ಹೋಗಿ ಚಿಕಿತ್ಸೆ ಪಡ್ಕೊಳ್ಬೇಕು ಅಂತ. ಬಟ್ ಅದೆಲ್ಲ ಸಾಧ್ಯ ಇಲ್ಲ, ಬಿಕಾಸ್ ಷರತ್ತಿದೆ. ಕೊಲೆ ಕೇಸ್ನಲ್ಲಿ ದರ್ಶನ್ಗೆ ಜಾಮೀನು ಮಂಜೂರಾಗಿದ್ದ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಾವು ಮಾಹಿತಿ ಕೊಡ್ತಾ ಇದ್ವಿ. ತುರ್ತು ಆಪರೇಷನ್ಗಾಗಿ ಮಧ್ಯಂತರ ಬೇಲನ್ನು ದರ್ಶನ್ ಪಡೆದಿದ್ರು. ಆದರೆ ಇಲ್ಲಿ ತನಕ ಬೆನ್ನು ನೋವಿಗೆ ಯಾವುದೇ ಸರ್ಜರಿಗಳು ಆಗಿರಲಿಲ್ಲ. ಬೇಲ್ ಸಿಕ್ಕ ನಂತರ ಆಪರೇಷನ್ ಮಾಡಿಸ್ಕೊಳ್ತಾರಾ ಅಂತ ಕೇಳಿದರೆ ಬಹುತೇಕ ಆ ಸಾಧ್ಯತೆ ಕ್ಷೀಣ. ಒಂದು ಕಡೆಗೆ ಸಿನಿಮಾ ನಟ, ಮತ್ತೊಂದು ಕಡೆಗೆ ಭವಿಷ್ಯದ ದೃಷ್ಟಿ. ಯಾಕೆ ಅವ್ರು ಅಂಡರ್ ದ ನೈಫ್ ಹೋಗಲ್ಲ ಅನ್ನೋದಕ್ಕೆ ಅವ್ರ ಪ್ರೊಫೆಷನ್ ಕಾರಣ ಅಂತ ತುಂಬ ಜನ ಹೇಳ್ತಾ ಇದ್ರು. ಒಮ್ಮೆ ಸರ್ಜರಿಗೆ ಒಳಗಾಗ್ಬಿಟ್ರೆ ಅವ್ರು ಹೇಳಿ ಕೇಳಿ ಮಾಸ್ ಹೀರೋ, ಆ್ಯಕ್ಷನ್ ಸೀನ್ಸೇ ಜಾಸ್ತಿ ಇರುತ್ತೆ ಅವ್ರ ಮೂವಿಲಿ. ಸೊ ಅದನ್ನೆಲ್ಲ ಪರ್ಫಾರ್ಮ್ ಮಾಡೋದಕ್ಕಾಗಲ್ಲ. ಅದನ್ನು ಪರ್ಫಾರ್ಮ್ ಮಾಡಲಿಲ್ಲ ಅಂದರೆ ಮಾರ್ಕೆಟಲ್ಲಿ ಡಿಮ್ಯಾಂಡ್ ಹೋಗುತ್ತೆ. ಸೊ ಈ ಥರದ ಇಂಟರ್ ಕನೆಕ್ಟೆಡ್ ವಿಚಾರಗಳು ಇದ್ದಿದ್ದರಿಂದ ಹಾಗೂ ಸರ್ಜರಿ ಅನ್ನುವಂತಹ ವಿಚಾರ ರಿಕವರಿಗೆ ಬಹಳ ಟೈಮ್ ತಗೊಳ್ಳೋದ್ರಿಂದ ಮತ್ತು ಅದು ಯಾವತ್ತಿದ್ರೂ ರಿಸ್ಕಿನೇ, ಹಳೆ ನೋವು ಅಂತ ಇರುತ್ತೆ, ಮತ್ತೆ ಅಲ್ಲಿ ಸಮಸ್ಯೆಗಳು ಉಲ್ಬಣ ಆಗುವಂತಹ ಸಾಧ್ಯತೆ ಇದ್ದಿದ್ದರಿಂದ ಅವರು ಆಪರೇಷನನ್ನು ಮಾಡಿಸ್ಕೊಳ್ಳಲ್ಲ ಅನ್ನುವಂತಹ ಮಾತು ಕೇಳಿಬರ್ತಿದೆ. ಫಿಸಿಯೋಥೆರಪಿ ಮೂಲಕ ಗುಣಮುಖ ಮಾಡೋದಕ್ಕೆ ವೈದ್ಯರು ಚಿಂತನೆಯನ್ನು ಮಾಡ್ತಿದ್ದಾರೆ. ಕನ್ಸರ್ವೇಟಿವ್ ಟ್ರೀಟ್ಮೆಂಟ್ ಅಂದರೆ ಸಾಂಪ್ರದಾಯಿಕ ಚಿಕಿತ್ಸೆ ಹೇಗಿರುತ್ತೆ? ಸರ್ಜರಿ ಮಾಡದೆ ಬೆನ್ನು ನೋವಿಗೆ ಮಾತ್ರೆ ಮತ್ತು ಔಷಧಗಳ ಮೂಲಕ ಗುಣಮುಖ ಮಾಡುವುದು. ಮಾತ್ರೆ ಜೊತೆಗೆ ಸಪ್ಲಿಮೆಂಟ್ಸ್ ಅಂತ ಹೇಳ್ತೀವಿ, ಬೆನ್ನು ಮೂಳೆಯ ಇನ್ಫ್ಲಮೇಷನ್ ಕಡಿಮೆ ಮಾಡೋದಕ್ಕಂತ ಕೊಡ್ತಾರೆ. ಸೊ ಅದನ್ನು ಕೊಡುವಂತಹ ಸಾಧ್ಯತೆ ಇದೆ. ಆಪರೇಷನ್ ಮಾಡದೆ ಫಿಸಿಯೋಥೆರಪಿಯನ್ನು ಕೊಟ್ಟು ಗುಣಮುಖ ಮಾಡುವಂತಹ ಸಾಧ್ಯತೆ ಇದೆ. ಈ ಫಿಸಿಯೋಥೆರಪಿ ಬಗ್ಗೆನೇ ಇವ್ರ ವಿಚಾರದಲ್ಲಿ ನಮ್ಗೆ ಅನೇಕ ಪ್ರಶ್ನೆಗಳಿರೋದು. ಇಲ್ಲಿ ತನಕ ಫಿಸಿಯೋಥೆರಪಿಯಿಂದ ಎಷ್ಟು ಪ್ರಗತಿ ಆಯಿತು ಅನ್ನೋದರ ಒಂದೇ ಒಂದು ಸಣ್ಣ ರಿಪೋರ್ಟ್ ಕೂಡ ಎಲ್ಲೂ ಇಲ್ಲ. ವ್ಯಾಯಾಮಗಳನ್ನು ಮಾಡಿಸಿ ಬೆನ್ನು ನೋವನ್ನು ಗುಣಮುಖ ಮಾಡಿಸುವಂತಹ ಪ್ಲಾನ್ ಕೂಡ ಸದ್ಯಕ್ಕೆ ದರ್ಶನ್ ಹಾಗೂ ಅವರ ಕುಟುಂಬಕ್ಕಿದೆ. ಮಾತ್ರೆ ಮತ್ತು ಔಷಧಿಗಳ ಜೊತೆಗೆ ಕೆಲ ದಿನಗಳ ವಿಶ್ರಾಂತಿಗೂ ಬೆಡ್ ರೆಸ್ಟ್ಗೆ ಅವಕಾಶ ಮಾಡಿಕೊಡುವಂತಹ ಸಾಧ್ಯತೆ ಇದೆ. ಕನ್ಸರ್ವೇಟಿವ್ ಟ್ರೀಟ್ಮೆಂಟ್ ಅಂದರೆ ಹೀಗೆ ಸಾಗತ್ತೆ. ಹಾಗೂ ಆಪರೇಷನ್ ಮಾಡದೇನೆ ಅಲ್ಟ್ರಾಸೌಂಡ್ ಟ್ರೀಟ್ಮೆಂಟನ್ನು ಕೊಡೋದು. ಅಂದರೆ ಯಾವ ಜಾಗದಲ್ಲಿ ಇನ್ಫ್ಲಮೇಷನ್ ಆಗಿದೆ, ಯಾವ ಜಾಗದಲ್ಲಿ ಸಮಸ್ಯೆ ಆಗಿದೆ ಅಲ್ಲಿ ವಿತೌಟ್ ಸರ್ಜಿಕಲ್ ಆಪ್ರೇಷನ್ ಇಂಥದ್ದೊಂದು ಆಪ್ಷನ್ ಇದೆ. ಹಾಗೂ ಆಪರೇಷನ್ ಮಾಡದೆಯೇ ಶಾಖ ಕೊಟ್ಟು ಚಿಕಿತ್ಸೆಯನ್ನು ಮುಂದುವರಿಸ್ಬೋದು, ಈ ಸಾಧ್ಯತೆ ಕೂಡ ಇದೆ. ಇದು ಎಷ್ಟರ ಮಟ್ಟಿಗೆ ಇವರಿಗೆ ಎಫೆಕ್ಟ್ ಆಗುತ್ತೆ ಅನ್ನೋದು ನಾವು ನೋಡಬೇಕು. ಬಿಕಾಸ್ ಒಬ್ಬೊಬ್ಬ ಪೇಷಂಟಲ್ಲಿ ಅದು 80% ವರ್ಕ್ ಆಗುತ್ತೆ, ಇನ್ನು ಕೆಲವರಲ್ಲಿ ವರ್ಕ್ ಆಗಲ್ಲ. ಹೀಗಾಗಿ ನೋಡಬೇಕಾಗತ್ತೆ. ಹಾಗೆ ವೈಬ್ರೆಂಟನ್ನು ಕೊಟ್ಟು ಮತ್ತು ಎಲೆಕ್ಟ್ರಿಕ್ ಇಕ್ವಿಪ್ಮೆಂಟ್ಸ್ಗಳ ಮೂಲಕ ಅಂದರೆ ಎಲೆಕ್ಟ್ರಿಕ್ ವೇವ್ಗಳ ಮೂಲಕ ಬೆನ್ನು ನೋವಿಗೆ ಟ್ರೀಟ್ಮೆಂಟನ್ನು ಕೊಡುವಂತಹ ಸಾಧ್ಯತೆ ಕೂಡ ಇದೆ ಅನ್ನೋದು ತಿಳಿದು ಬರ್ತಾ ಇದೆ. ಇದು ಕನ್ಸರ್ವೇಟಿವ್ ಟ್ರೀಟ್ಮೆಂಟ್ನ ಭಾಗ.
ವ್ಯಾಯಾಮಗಳನ್ನು ಮಾಡಿಸಿ ಬೆನ್ನು ನೋವನ್ನು ಕಡಿಮೆ ಮಾಡೋದು. ಸ್ಟ್ರೆಚಿಂಗ್ ಮಾಡಿದಾಗ ಏನಾಗುತ್ತೆ ಅಂತ ಹೇಳಿದ್ರೆ ಬಾಡಿ ಫ್ಲೆಕ್ಸಿಬಲ್ ಆಗುತ್ತೆ ಮತ್ತು ಬೇಗ ಕೊಡುವಂತಹ ಚಿಕಿತ್ಸೆಗೆ ಬಾಡಿ ಸ್ಪಂದಿಸ್ತಾ ಹೋಗುತ್ತೆ. ಹೀಗಾಗಿ ಈ ವ್ಯಾಯಾಮ ಥೆರಪಿಯನ್ನು ಕೂಡ ಅವರಿಗೆ ಮಾಡಿಸುವಂತಹ ಸಾಧ್ಯತೆ ಇದೆ. ಈ ಹಿಂದೆ ಕೂಡ ಅವರು ಅನೇಕ ಎಕ್ಸಸೈಸ್ಗಳನ್ನು ಮಾಡಿರ್ತಾರೆ. ಸೊ ಇದು ಪ್ರಾಬ್ಲಮ್ ಆಗಲ್ಲ ಅವ್ರಿಗೆ. ಇದು ಕೂಡ ಆಪರೇಷನ್ನ ಒಂದು ಭಾಗ. ಕೋರ್ಟ್ಗೆ ಸಲ್ಲಿಸಿದ ಮೆಡಿಕಲ್ ವರದಿಯಲ್ಲಿ ಏನಿದೆ? ಸೊಂಟದ ಭಾಗದಲ್ಲಿರುವ ಬೆನ್ನು ಮೂಳೆ ಮುಂದಕ್ಕೆ ಸರಿದಿದೆ ಅನ್ನೋದು ಇವರಿಗೆ ಟ್ರೀಟ್ಮೆಂಟ್ ಕೊಡ್ತಾ ಇದ್ದಂತಹ ವೈದ್ಯರ ಒಪಿನಿಯನ್ ಆಗ್ತಾ ಇದೆ. ಅವ್ರು ಮಾಡಿರುವಂತಹ ಅಬ್ಸರ್ವೇಷನ್ನ ಭಾಗ ಇದು. ಅಷ್ಟು ಮಾತ್ರ ಅಲ್ಲ, ಬೆನ್ನು ಮೂಳೆ ಮುಂದಕ್ಕೆ ಸರಿದಿರುವ ಕಾರಣ ನರದ ಮೇಲೆ ಒತ್ತಡ ಹೆಚ್ಚಾಗ್ತಾ ಇದೆ, ವಿಪರೀತ ಪ್ರೆಷರ್ ಬೀಳ್ತಾ ಇದೆ. ಮತ್ತು ನಮಗೆ ಗೊತ್ತೇ ಇದೆ, ಇಡೀ ಸ್ಪೈನಲ್ ಕಾರ್ಡು ದೇಹದ ಪ್ರತಿ ಮೂಳೆಗಳಿಗೂ ಕೂಡ ಸಪೋರ್ಟಿಂಗ್ ಸಿಸ್ಟಮು. ಸ್ಪೈನಲ್ ಕಾರ್ಡ್ ಹಾದು ಹೋಗಿರುವ ಭಾಗದಲ್ಲಿ ನರದ ಮೇಲೆ ಒತ್ತಡ ಆಗ್ತಾ ಇದೆ. ಅಲ್ಲೇನಾದರೂ ಒಂಚೂರು ಹೆಚ್ಚು ಕಡಿಮೆ ಆದರೂ ಕೂಡ ಆ ನರದ ಇಂಟರ್ಲಿಂಕ್ಸು ಎಲ್ಲ ಕಡೆ ಇರುತ್ತೆ, ಕಾಲಿಂದ ಹಿಡಿದು ತಲೆ ತನಕ. ನರಮಂಡಲದ ಮೇಲೆ ಒತ್ತಡ ಹಿನ್ನೆಲೆಯಲ್ಲಿ ಬೆನ್ನು ನೋವು ಜಾಸ್ತಿ ಆಗ್ತಾ ಇದೆ. ಬೆನ್ನು ನೋವಿಗೆ ಕಾಸ್ ಏನು ಅನ್ನೋದನ್ನು ವೈದ್ಯರು ಈಗ ಕಂಡುಹಿಡ್ಕೊಂಡಿದ್ದಾರಂತೆ. ಒತ್ತಡ ಹೆಚ್ಚಿರುವ ಕಾರಣ ಫಿಸಿಯೋಥೆರಪಿ ಮತ್ತು ವ್ಯಾಯಾಮವನ್ನು ಮಾಡಿಸಲಾಗ್ತಾ ಇದೆ. ಪ್ರೆಷರ್ ಕಡಿಮೆ ಮಾಡೋ ನಿಟ್ಟಿನಲ್ಲಿ ಸ್ಟ್ರೆಚಿಂಗ್ ಎಕ್ಸಸೈಸಸ್ ಜಾಸ್ತಿ ಒತ್ತು ಕೊಡಲಾಗ್ತಾ ಇದೆ. ಬೆನ್ನು ಮೂಳೆಗಳ ಮಧ್ಯೆ ತೇವಾಂಶದ ಭಾಗ ಇರುತ್ತೆ, ಅಂದರೆ ದ್ರಾವಣದ ರೀತಿ ಅದು ಇರುತ್ತೆ. ಸೊ ಆ ತೇವಾಂಶದ ಭಾಗ ಬೆನ್ನು ಮೂಳೆಗಳಿಂದ ಹೊರಬಂದು ಒತ್ತಡ ಸ್ಟಾರ್ಟ್ ಆಗ್ತದೆ. ಇದು ವಿವಿಧ ಕಾರಣಕ್ಕೋಸ್ಕರ ಬರುತ್ತೆ. ಒಂದು ವಿಪರೀತವಾದಂತಹ ಫಿಸಿಕಲ್ ಆಕ್ಟಿವಿಟೀಸ್ ಮಾಡಿದಾಗ ಬರುತ್ತೆ, ಮತ್ತು ಆಲ್ಕೋಹಾಲ್ ಮತ್ತು ಸ್ಮೋಕಿಂಗ್ ಮಾಡಿದಾಗಲೂ ಕೂಡ ಅಂಥದ್ದಾಗುತ್ತೆ. ಹೆಚ್ಚಿನ ಒತ್ತಡ ಹಾಕಿದಾಗ ಬೆನ್ನು ನೋವು ಬರುತ್ತೆ. ಇದು ಕೋರ್ಟ್ಗೆ ಸಲ್ಲಿಸಿದ ಮೆಡಿಕಲ್ ವರದಿಯಲ್ಲಿ ವೈದ್ಯರು ಮಾಡಿರುವಂತಹ ಅಬ್ಸರ್ವೇಷನ್ನ ಭಾಗ ಆಗ್ತಾರೆ. 182 ದಿನಗಳ ಬಳಿಕ ದರ್ಶನ್ಗೆ ರೆಗ್ಯುಲರ್ ಬೇಲ್ ಸಿಕ್ಕಿದೆ. ಈ ಪ್ರಕರಣದಲ್ಲಿ ಅದ್ರ ಬಗ್ಗೆ ನಾವು ಮಾಹಿತಿ ಕೊಡ್ತಾ ಇದ್ದೀವಿ. ಬಟ್ ಇದು ಕೇವಲ ರೆಗ್ಯುಲರ್ ಬೇಲ್ ಅಲ್ಲ, ಕಂಡೀಷನಲ್ ಬೇಲ್. ಷರತ್ತುಗಳು ಅನೇಕ ಇದ್ದಾವೆ. ಇಬ್ಬರ ಶ್ಯೂರಿಟಿ ಮೇಲೆ ಜಾಮೀನನ್ನು ಕೊಟ್ಟಿದ್ದು, ಆರೋಪಿಗಳು ಸಾಕ್ಷಿಗಳ ಮೇಲೆ ಪ್ರಭಾವ ಬೀರಬಾರ್ದು, ಒತ್ತಡ ಹೇರಬಾರ್ದು, ಸಾಕ್ಷಿಗಳಿಗೆ ಬೆದರಿಕೆಯನ್ನು ಹಾಕಬಾರ್ದು ಅಂತೆಲ್ಲ ಷರತ್ತುಗಳನ್ನು ವಿಧಿಸಲಾಗಿದೆ. ಪೂರ್ಣಾವಧಿ ಬೇಲ್ ಸಿಕ್ಕರೂ ಕೂಡ ಈಗಲೇ ಕೆಲವರ ರಿಲೀಸ್ ಆಗಲ್ಲ. ಕಾರಣ ಇವತ್ತು ಸೆಕೆಂಡ್ ಸ್ಯಾಟರ್ಡೆ ಮತ್ತು ನಾಳೆ ಭಾನುವಾರ ಸೆಷನ್ಸ್ ಕೋರ್ಟ್ನಲ್ಲಿ ಈ ಪ್ರಕರಣದ ಟ್ರಯಲ್ ನಡೆಯೋದ್ರಿಂದ ಅಲ್ಲೇ ಹೋಗಿ ಈ ಸರ್ಟಿಫೈಡ್ ಕಾಪಿಯನ್ನು ಕೊಡಬೇಕು. ಅಂದರೆ ನ್ಯಾಯಾಧೀಶರು ಯಾವ್ಯಾವ ಮಾನದಂಡಗಳನ್ನು ಕನ್ಸಿಡರ್ ಮಾಡಿದ್ದಾರೆ ಅಂತ ಅವರು ಒಂದು ಸರ್ಟಿಫೈಡ್ ಕಾಪಿಯನ್ನು ಕೊಡ್ತಾರೆ. ಆ ಸರ್ಟಿಫೈಡ್ ಕಾಪಿಯನ್ನು ನೋಡಿಕೊಂಡು ನಂತರ ಈ ಕಂಡೀಷನನ್ನೆಲ್ಲ ಫುಲ್ಫಿಲ್ ಮಾಡ್ತಾರೆ ಅಂತ ವಕೀಲರು ಅಶ್ಯೂರೆನ್ಸನ್ನು ಕೊಟ್ಟು, ಶ್ಯೂರಿಟಿ ಬಾಂಡನ್ನು ಕೊಟ್ಟು ಎಲ್ಲ ಆದಮೇಲೆ ರಿಲೀಸ್ ಆರ್ಡರ್ ಕಾಪಿ ಸೆಷನ್ಸ್ ಕೋರ್ಟಿಂದ ಬರುತ್ತೆ. ಸೆಷನ್ಸ್ ಕೋರ್ಟ್ನಿಂದ ಪರಪ್ಪನ ಅಗ್ರಹಾರದಲ್ಲಿದ್ದರೆ ಫ್ಯಾಕ್ಸ್ ಮೂಲಕ ಕಳಿಸ್ಕೊಡ್ತಾರೆ. ಅಂದರೆ ಫಿಸಿಕಲ್ ಆಗು ಹೋಗ್ತಾರೆ, ಫ್ಯಾಕ್ಸ್ ಮೂಲಕ ಕೂಡ ಆಮೀನರು ಹೋಗ್ಬೋದು. ಹಾಗೆ ಈಗ ಬೇರೆ ಬೇರೆ ರಾಜ್ಯದ ಬೇರೆ ಬೇರೆ ಜೈಲಿಗೆ ಶಿಫ್ಟ್ ಆಗಿದ್ದಾರಲ್ಲ, ಅವ್ರದ್ದೆಲ್ಲ ಫ್ಯಾಕ್ಸ್ ಮೂಲಕ ಕಳಿಸ್ಕೊಡ್ಬೇಕು. ಇಷ್ಟೆಲ್ಲ ಪ್ರಾಸೆಸ್ ಮಾಡೋದಕ್ಕೆ ಮಂಡೇ ಸಮಯ. ಸೊ ಡಿ ಗ್ಯಾಂಗ್ಗೆ ಬೇಲ್ ಕಂಡೀಷನ್ ಏನಪ್ಪ ಅಂತ ನೋಡೋದಾದರೆ, ಆರೋಪಿಗಳು ಬೆಂಗಳೂರನ್ನು ಬಿಟ್ಟು ಹೋಗುವಂತಿಲ್ಲ. ನ್ಯಾಯಾಲಯದ ವ್ಯಾಪ್ತಿ, ಜುರಿಕ್ಷನ್ ವ್ಯಾಪ್ತಿ ಅಂತ ನಾವು ಅದನ್ನು ಕರಿತೀವಿ. ಸೊ ಯಾವ ಟ್ರಯಲ್ ಕೋರ್ಟ್ನಲ್ಲಿ, ಎಲ್ಲಿ ಟ್ರಯಲ್ ಕೋರ್ಟಲ್ಲಿ ಇವರ ಪ್ರಕರಣ ಬಂದಿದೆಯೋ ಆ ರೇಡಿಯಸ್ನಲ್ಲೇ ಇರಬೇಕು ಇವರು. ಒಂದು ವೇಳೆ ಹೋಗ್ತೀನಿ ಅಂತ ಹೇಳಿದ್ರು ಅದನ್ನು ಸೆಷನ್ಸ್ ಕೋರ್ಟಿಗೆ ಗಮನಕ್ಕೆ ತರಬೇಕು. ಬೆಂಗಳೂರು ಬಿಟ್ಟು ಯಾಕೆ ಹೋಗ್ತಾ ಇದ್ದಾರೆ ಅಂತ ಅನುಮತಿ ಪಡಿಬೇಕು. ಟ್ರಯಲ್ ಕೋರ್ಟ್ನ ಅನುಮತಿಯನ್ನು ಪಡೆಯದೆ ಬೆಂಗಳೂರನ್ನು ಅವರು ಬಿಡುವಂತಿಲ್ಲ. ಇದೇನಾದರೂ ರೂಲ್ಸ್ ವೈಲೇಟ್ ಯಾರಾದರೂ ಒಬ್ಬರು ಮಾಡಿದ್ರೂ ಕೂಡ ಬೇಲ್ ಕ್ಯಾನ್ಸಲ್ ಆಗುತ್ತೆ. ಎಲ್ಲ 7 ಜನ ಆರೋಪಿಗಳು ಕೂಡ ಬೆಂಗಳೂರಿನಲ್ಲೇ ಇರೋದು ಕಡ್ಡಾಯಗೊಳಿಸಲಾಗಿದೆ. ಕೇಸ್ ಮುಗಿಯೋ ತನಕ ಬೆಂಗಳೂರಿನಲ್ಲಿ ಇರುವಂತೆ ಸೂಚನೆಯನ್ನು ಕೊಟ್ಟಿದ್ದಾರೆ. ಪ್ರತಿ ವಿಚಾರಣೆಗೆ ಆರೋಪಿಗಳು ಹಾಜರಾಗಬೇಕು ಖುದ್ದಾಗಿ. 1 ಲಕ್ಷ ಬಾಂಡ್, ಇಬ್ಬರ ಶ್ಯೂರಿಟಿ ಮೇಲೆ ಜಾಮೀನನ್ನು ಕೊಡಲಾಗಿದೆ. ಇದೇ ಒಂದು ಕುತೂಹಲ ಇದ್ದಾನೆ, ಇಬ್ಬರದ್ದು ಶ್ಯೂರಿಟಿ ಕೇಳ್ತಾರ, ಒಬ್ರದ್ದು ಶ್ಯೂರಿಟಿ ಕೇಳ್ತಾರ ಅಂತ. ಸೊ 1 ಲಕ್ಷ ಬಾಂಡು ಮತ್ತು ಇಬ್ಬರ ಶ್ಯೂರಿಟಿ ಕೊಡಬೇಕು ಅಂತ ಕಂಡೀಷ್ನಲ್ ಹಾಕಲಾಗಿದೆ. ಮತ್ತು ಎಲ್ಲ ಕಂಡೀಷ್ನಲ್ ಬೇಲ್ನಲ್ಲೂ ಇರುವಂತೆ ಸಾಕ್ಷಿ ನಾಶ ಮಾಡೋಂಗಿಲ್ಲ. ಬಟ್ ಇವ್ರ ಮೇಲೆ ಸಾಕ್ಷಿ ನಾಶದ ಸೆಕ್ಷನ್ಗಳನ್ನು ಹಾಕಿದರು ಲಾಸ್ಟ್ ಟೈಮ್. ಸಾಕ್ಷಿಗಳ ಮೇಲೆ ಪ್ರಭಾವ ಹಾಗೂ ಒತ್ತಡವನ್ನು ಬೀರಬಾರದು. ಅಮಿಷ ಒಡ್ಡೋದು, ಮತ್ತು ಮಾತುಕತೆಗೆ ಬನ್ನಿ, ಹೋದವ್ರು ಹೋದರು, ನೀವು ಸಾಕ್ಷಿ ಹೇಳಬೇಡಿ, ನಿಮ್ಗೆ ಇಷ್ಟು ದುಡ್ಡು ಕೊಡ್ತೀನಿ ಅಂತೆಲ್ಲ ಸೆಟ್ಲ್ಮೆಂಟ್ ಏನಾದರೂ ಮಾಡ್ಕೊಳಕ್ಕೆ ಹೋದರೆ ಈ ಬೇಲು ಕ್ಯಾನ್ಸಲ್ ಆಗುತ್ತೆ.
ಜಾಮೀನು ಅರ್ಜಿ ಸಲ್ಲಿಸಿದಂತಹ ಎಲ್ಲ ಆರೋಪಿಗಳಿಗೂ ಜಾಮೀನು ಮಂಜೂರು ಆಗಿರ್ತದೆ. ಈ ಒಂದು ಪ್ರಕರಣ ಸಾಂದರ್ಭಿಕ ಸಾಕ್ಷಿಗಳ ಮೇಲೆ ಮಾತ್ರ ಅವಲಂಬಿತವಾಗಿರುವಂತಹ ಪ್ರಕರಣ ಅಲ್ಲ. ಈ ಏನು ರಕ್ತ ಮಿಶ್ರಿತ ಬಟ್ಟೆಗಳನ್ನ ವಶಪಡಿಸಿಕೊಂಡಿದ್ರು ಪೊಲೀಸ್ನವರು, ಆ ಹಣೆಯ ಮೇಲೆ ಆಗಿದ್ದಂತಹ ಒಂದು ಸಣ್ಣ ಗಾಯ, ಅಷ್ಟು ಒಂದು ಕ್ವಾಂಟಿಟಿಯಲ್ಲಿ ರಕ್ತ ಚಿಮ್ಮುವುದಕ್ಕೆ ಆ ಒಂದು ಗಾಯದಿಂದ ಸಾಧ್ಯ ಆಗೋದಿಲ್ಲ ಅನ್ನೋದು ಕೂಡ ನಮ್ಮ ವಾದ ಆಗಿರ್ತದೆ. ಪ್ರಮುಖವಾಗಿ ಏನು ಈ ಪ್ರತ್ಯಕ್ಷ ಸಾಕ್ಷಿಗಳು ಇವರ ಒಂದು ಹೇಳಿಕೆಗಳನ್ನು ಗಮನಿಸೋದೇ ಆದ್ರೆ ಬಹಳಷ್ಟು ಅನುಮಾನಗಳು ಕಂಡು ಬರ್ತಿದ್ದಂತೂ ನಿಜ.